ನಾನು ಪ್ರತಿದಿನ ಬೆಳಿಗ್ಗೆ ತುಂಬ ಚೆನ್ನಾಗಿ ಡಯಟ್ನ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಸ್ಪಾಯ್ಲ್ ಮಾಡೋದು ನಮ್ಮ ವೆಲ್ಕಮ್ ಬ್ಯಾಕ್ ಟು ಡೇಲ್ 11 ಆಫ್ ಮೈ 100 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರು ಕೊಡ್ತೆ. ಬ್ರೇಕ್ಫಾಸ್ಟಿಗೆ 2 ದೋಸೆ, ಹೀರೆಕಾಯಿ ಮಸ್ಕಾಯಿ, ಸ್ವಲ್ಪ ಚಟ್ನಿ ತಿಂದೆ. ನನಗೆ ಹೀರೆಕಾಯಿ ಬಜ್ಜಿ ಮತ್ತು ಪಲ್ಯದಲ್ಲಿ ಬಿಟ್ಟರೆ ಸಾಂಬಾರಲ್ಲೆಲ್ಲ ಇಷ್ಟನೇ ಆಗಲ್ಲ. ಬಟ್ ಹೀರೆಕಾಯಿ ಮಸ್ಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ರೈಸ್, ಹೀರೆಕಾಯಿ ಮಸ್ಕಾಯಿ, ಸ್ವಲ್ಪ ಸೋಯಾ ಚಂಕ್ಸ್, ಹಾಗೆಯೇ ಕುಕುಂಬರ್ ತೊಗೊಂಡೆ. ರಾತ್ರಿನೂ ಹೀಗೆ ಚೆನ್ನಾಗಿ ಪ್ರೋಟೀನ್ ಫೈಬರ್ ಎಲ್ಲ ತಿನ್ಕೊಂಡು ಡಯಟ್ ಮೇಂಟೈನ್ ಮಾಡೋಣ ಅನ್ಕೊಂಡ್ರೆ ಕೆಲಸ ಇದೆ ಅಂದರೂ ಕೇಳಲಿಲ್ಲ. ಕಾರಲ್ಲೇ ಕೆಲಸ ಮಾಡು ಅಂತ ಹೇಳಿ ಮೈಸೂರಿಗೆ ಕರ್ಕೊಂಡು ಹೋದ್ರು. ಆಲ್ಮೋಸ್ಟ್ 6:30 ಆಗ್ಬಿಟ್ಟಿತ್ತು. ನಾನಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಕಾಫಿಗೆ ಅಂತ ಹೋಟೆಲ್ಗೆ ಹೋಗಿತ್ತು. ಬಟ್ ನಮ್ಮಮ್ಮ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ರು. ಕಣ್ಮುಂದೆ ಇದ್ಮೇಲೆ ತಿಂದೇ ಇರೋಕ್ಕಾಗತ್ತಾ? ನಾನು ಒಂದು 3-4 ಪೀಸ್ ತಿನ್ಬಿಟ್ಟೆ. ಅಲ್ಲಿಂದ ವಾಪಸ್ ಮಂಡ್ಯಕ್ಕೆ ಬಂದು ರಾಯರ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಜನ ಇದ್ರು, ಗುರುವಾರ ಅಲ್ವಾ ಕೇಳಬೇಕಾ. ಅದಾದಮೇಲೆ ಪ್ರಸಾದ ಕೊಟ್ಟರು. ತುಂಬ ತುಪ್ಪ ಹಾಕಿದ್ರು. ಅದಕ್ಕೆ ಕಣ್ಣಿಗೆ ಹೊತ್ಕೊಂಡು ಒಂದು ತುತ್ತು ತಿನ್ಬಿಟ್ಟು ಉಳಿದಿದ್ದೆಲ್ಲ ನಮ್ಮ ಅಪ್ಪಾಜಿಗೆ ಕೊಟ್ಟೆ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ನಾನು ಅಪೂರ್ವ ವೆಜ್ಜಿಗೆ. ಇಷ್ಟು ದಿನ ಬಟರ್ ರೋಟಿ, ಬಟರ್ ನಾನ್ ಆರ್ಡರ್ ಮಾಡ್ತಿದ್ದು ನಾನು ಇವಾಗ ಪ್ಲೇನ್ ರೋಟಿ ಆರ್ಡರ್ ಮಾಡ್ತಿದ್ದೀನಿ. 2 ಪ್ಲೇನ್ ರೋಟಿ ತೊಗೊಂಡೆ. ಅದ್ರ ಜೊತೆಗೆ ಪನ್ನೀರ್ ಹೈದರಾಬಾದಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅದ್ರ ಜೊತೆಗೆ ಒಂದು 4 ತುತ್ತು ಮಶ್ರೂಮ್ ಫ್ರೈಡ್ ರೈಸ್ ತಂದೆ. ಇವತ್ತು ನನ್ನ ಡಯಟ್ ಎಲ್ಲ ಹಾಳಾಯಿತು, ನಂಗೆ ಗೊತ್ತು. ಅದಾದಮೇಲೆ ತುಂಬ ಸುಸ್ತಾಗಿತ್ತು. ನಂಗೆ ವಾಕ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆನೇ 25 ಸೆಟ್ಸ್ ಆಫ್ ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡಿದ್ದೆ.